ನಮ್ಮ ಟಿ ನರಸೀಪುರದ ವಿವೇಕಾನಂದ ನಗರದಲ್ಲಿ ನೂತನವಾಗಿ ಗೃಹ ಪ್ರವೇಶವನ್ನು ಮಾತೃಶ್ರೀ ನಿಲಯದ ಗೃಹ ಪ್ರವೇಶದ ಅಂಗವಾಗಿ ನಂಜುಂಡೇಶ್ವರನ ಮನೆತನದವರಾಗಿರ್ತಕ್ಕಂಥ ಇವರು ಸುಚಿತ್ರಾ ಮತ್ತು ಎಂ.ಎಸ್. ರಾಜೇಶ್ ಅವರ ಕುಟುಂಬ ವರ್ಗದವರು ಈ ಗೃಹ ಪ್ರವೇಶದಲ್ಲಿ ಭಕ್ತಿಭಾವದಿಂದ ಯಾವ ಧರ್ಮೈನುಂಡಿ ಸನೇಶ್ವರ ಸ್ವಾಮಿ ದೇವಸ್ಥಾನದ ಗುಡ್ಡಮ್ಮನವರಾದಂಥ ಸರಳಾರವರು ಇವತ್ತಿಲ್ಲಿಗೆ ಆಗಮಿಸಿ ಸನೇಶ್ವರನ ಒಂದು ಪುಣ್ಯಕಥೆಯ ಗೃಹ ಪ್ರವೇಶದ ಅಂಗವಾಗಿ ವಿಧಿವಿಧಾನಗಳ ಪೂಜೆಯಲ್ಲಿ ಆಚರಣೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಮೂಗೂರು ತಿಬ್ಬಾದೇವಿಯ ಸ್ಮರಣೆ ವಂದನ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಶನಿದೇವರ ಪಾಲಕ್ಕೆ, ನೀಲವರ್ಣನ ಪಾಲಕ್ಕೆ, ತುಳಸಿ ಪೂಜಿಪನ ಪಾಲಕ್ಕೆ, ರವಿತೇಜನ ಪಾಲಕ್ಕೆ, ನಂಜುಂಡೇಶ್ವರನ ಪಾಲಕ್ಕೆ, ಮೂಗೂರು ತಿಬ್ಬಾದೇವಿಯ ಪಾಲಕ್ಕೆ. ಅಮ್ಮ ತಾಯೇ ಏಳೂರವಣತಿ ಮೂಗೂರು ತಿಬ್ಬಾದೇವಿ ಸರ್ವರನ್ನು ಕಾಯುವ ಜಗನ್ಮಾತೆ ಅಮ್ಮ ತಿಬ್ಬಾದೇವಿ. ಮೂಗೂರು ತಿಬ್ಬಾದೇವಿ ಪಾಲಕ್ಕೆ, ತ್ರಿಪುರ ಸುಂದರಿಯ ಪಾಲಕ್ಕೆ. ಕನ್ನಡಿಯಿದ್ದು ಮಲ್ಲಿಗೆ ದಂಡೆಯ ಮುಡಿದು ಗೆಜ್ಜೆಯ ದನಿ ಮಾಡುವ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಮೂಗೂರು ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ತಿಬ್ಬಾದೇವಿಯಾಗಿ ನೆಲೆದಾಳ. ಕನ್ನಡಿಯಿದ್ದು ಮಲ್ಲಿಗೆ ದಂಡೆಯ ಮುಡಿದು ಗೆಜ್ಜೆಯ ದನಿ ಮಾಡುವ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಮೂಗೂರು ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ತಿಬ್ಬಾದೇವಿಯಾಗಿ ನೆಲೆದಾಳ. ಕನ್ನಡಿಯನ್ನು ಮಣ್ಣಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡುವ ಬಂದಾಳ ಮಗದಲ್ಲಿ ಮುತ್ತನ್ನು ಚೆಲ್ಲುತ್ತ ಅಮ್ಮ ಮೂಗೂರು ತಿಬ್ಬಾದೇವಿ ಅಮ್ಮ ಬಂಗಾರ ಮಗದಲ್ಲಿ ಮುತ್ತನ್ನು ಚೆಲ್ಲುತ್ತ ಏಳೂರಲೇ ಮತ್ತೆ ಮೆರೆದಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ಶಿಶಿರು ಇರುತ್ತಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ಶಿಶಿರು ಇರುತ್ತಾಳ. ಕನ್ನಡಿಯನ್ನು ಮಲ್ಲಿಗೆ ದಂಡೆಯ ಮುರಿದು ಗೆಜ್ಜೆಯ ದನಿ ಮಾಡುವ ಬಂದಾಳ ಸುಂದರ ತಳ್ಳುತ್ತಿನ ಮುಗಿಗಳು
ಕಿವಿಯ ಮುಂಗಾರೇನುಗಳೆರಡು ಸುಡುಗಂದ್ರ ಕಳ್ಳುಗಿನ ಚುಮ್ಮಿಗಳು ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಅಮ್ಮ ಮೂಗೂರು ರಿಪಾದೇವಿ ಅಮ್ಮ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಂಗಲ ಸೌಭಾಗ್ಯ ಕೊಡುತ್ತಾಳ ಹಿಂಗಾದ ಆನಂದ ಕೊಡುತ್ತಾಳ ಹಿಂಗಾಗವನೆಗಳ ಕಳಿತಾಳ ಹಿಂಗಾದ ಆನಂದ ಕೊಡುತ್ತಾಳ ಹಿಂಗಾಗವನೆಗಳ ಕಳಿತಾಳ ಕಲಸ ಕನ್ನಡಿಯನ್ನು ಮಲ್ಲಿಗೆ ದಂಡೆಯ ಮುತ್ತು ಜಯಧನಿ ಮಾಡುತ್ತಾ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಮೂಗೂರು ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ತ್ರಿಪಾದೇವಿಯ ಗೆಳೆದಾಳ ಕಲಸ ಕನ್ನಡಿಯನ್ನು ಮಲ್ಲಿಗೆ ದಂಡೆಯ ಮುತ್ತು ಜಯಧನಿ ಮಾಡುತ್ತಾ ಬಂದಾಳ ಮೂಗೂರು ತ್ರಿಪಾದೇವಿ ಉಗೇ ಮಾರಲ್ಲಯ್ಯ ಉಗೇ ಮಾರೇಶ್ವರ ಉಗೇ ಮಾರಿಕಾರ ಚೂರು ಕೂಗಿತ್ತ ಒಂಚೂರ ಅಯ್ಯೋ ಶಿವ ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ ತುಂಬಿದ ಸಭೆಯೊಳಗೆ ಪರಮಾತ್ಮ ಬರ್ತಾ ಇದ್ದಾನೆ ಆರ್ಭಟಿಸುತ್ತಾ ಕೈ ಚಪ್ಪಾಳೆ ತಟ್ಟಿ ತೊಡೆ ಕುಟ್ಟಿ ಜರಿದು ಮಾತನಾಡುತ್ತಲ್ಲ ವಿಕ್ರಮ ಪರಮಾತ್ಮ ಏನಂತ ಬರ್ತಾ ಇದ್ದಾನೆ ನೋ ನಿನ್ನ ಬಿಡಲಾರೆನು ವಿಕ್ರಮ ನಾ ನಿನ್ನ ಬಿಡಲಾರೆನು ನಾನಿನ್ನ ಬಿಡಲಾರೆನು ವಿಕ್ರಮ ನಾನಿನ್ನ ಬಿಡಲಾರೆನು ಮಾನವನ ಬಾಯಲ್ಲಿ ಮಿಥ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವು ಮಾನವನ ಬಾಯಲ್ಲಿ ಮಿಥ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವು ನಾನಿನ್ನ ಬಿಡಲಾರೆನು ವಿಕ್ರಮ ನಾನಿನ್ನ ಬಿಡಲಾರೆನು ವಿಕ್ರಮ ಬಡಿಯಲೆ ಆರ್ಮೋಡ ಬಿಡಿಯಲೆ ಬಿಡಲಾರೆ ನಿನ್ನನ್ನು ನಾ ವಿಕ್ರಮ ಹರಸಿಡಿಲು ಬಡಿಯಲೆ ಆರ್ಮೋಡ ಬಿಡಿಯಲೆ ಬಿಡಲಾರೆ ನಿನ್ನನ್ನು ನಾ ಮುಕ್ಕಣ್ಣಮರ ಹರಿಯ ಎದುರಾಗಿ ಬಂದರು ಎಬ್ಬಿಸಲು ಕಲಿಪುರುಷರು ಮುಕ್ಕಣ್ಣಮರ ಹರಿಯ ಎದುರಾಗಿ ಬಂದರು ಲೆಕ್ಕಿಸಲು ಕಲಿಪುರುಷರು ನಾನಿನ್ನ ಬಿಡಲಾರೆನು ವಿಕ್ರಮ ನಾನಿನ್ನ ಬಿಡಲಾರೆನು ಮಾನವನ ಬಾಯಲ್ಲಿ ಮಿಥ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವು ಮಾನವನ ಬಾಯಲ್ಲಿ ಮಿಥ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವು ನಾನಿನ್ನ ಬಿಡಲಾರೆನು ವಿಕ್ರಮ ನಾನಿನ್ನ ಬಿಡಲಾರೆನು ವಿಕ್ರಮ ನಾನಿನ್ನ ಬಿಡಲಾರೆನೋ ಬಿಡಲಾರೆನೋ ಪಾಪಿ ಯಾರದು ನೋಡಿ ಪರಮಾತ್ಮ ಋಷಿವೇಷದಲ್ಲಿ ಬರ್ತಿರ್ಬೇಕಾದ್ರೆ ಸ್ವಾಮಿ ಯಾರೋ ಗೊತ್ತಿಲ್ಲ ಋಷಿಗಳು ಬರ್ತಾ ಇದ್ದಾರೆ ವಿಕ್ರಮ ಎದ್ದು ನಮ್ರತೆಯಿಂದ ನಮಸ್ಕರಿಸ್ತಿರ್ಬೇಕಾದ್ರೆ ಯಾರು ಸ್ವಾಮಿ ತಾವು ನನ್ನ ಅರಮನೆಗೆ ಈ ರೂಪದಲ್ಲಿ ಬರಲು ಕಾರಣವೇನು ತಾವು ಯಾರು ವಿಕ್ರಮ ನನ್ನ ಪರಿಚಯವು ನಿನಗಿಲ್ಲವೋ ತುಂಬಿದ ಸಭೆಯೊಳಗೆ ಕೈ ಚಪ್ಪಾಳೆ ತಟ್ಟಿ ತೊಡೆ ಕೊಟ್ಟಿ ಜರಿದು ಮಾತನಾಡಿದೆಯಲ್ಲ ಪಾಪಿ ಆ ಗೃಹಶ್ರೇಷ್ಠನಾದ ಸನೇಶ್ವರನ ನಾನು ಸನೇಶ್ವರನೆಂದ ಕೂಡಲ ಹಾವು ಕಂಡವರಂತೆ ವಿಕ್ರಮ ಇಂದು ಕೂಟ
ಹಿಂದಕ್ಕೆ ಹೋಗಿ ನಿಂತವನೇ. ಭಕ್ತರನ್ನ ಪರೀಕ್ಷೆ ಮಾಡೋದಕ್ಕೆ ಎಂತೆಂಥ ಅವತಾರ ಎತ್ಕೊ ಬರ್ತೀಯ ನನ್ನಪ್ಪ ನೀನು. ಏನೋ ಗೊತ್ತಿಲ್ಲದ ಆಡಿದ ಎರಡು ಮಾತಿಗೆ ಇಷ್ಟೊಂದು ಕೋಪವೇ. ಶಾಂತನಾಗು ದೇವ, ಶಾಂತಿ. ವಿಕ್ರಮ, ಎದ್ದರೆ ಕಾಲಿಡಿಯುವುದು, ಬಿದ್ದರೆ ಜುಟ್ಟಿಡುವುದು ನನ್ನ ಉಟ್ಕಸಬು ಅಂತ ಕಾಣಿಸುತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಾಯಿಗೆ ಬಂದಾಗ ಹರಡುತ್ತಿದ್ದ ನೀನು ಈಗ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳುತ್ತಿರುವ. ಇಲ್ಲ ವಿಕ್ರಮ, ಇಲ್ಲ, ನಿನಗೆ ಕ್ಷಮೆ ಇಲ್ಲ. ತುಂಬಿದ ಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ತೊಡೆ ಕೊಟ್ಟಿದೆಯಲ್ಲ, ಆ ನಿನ್ನ ಕೈಕಾಲುಗಳನ್ನು ಕತ್ತರಿಸಿದಾಗಲೇ ಆಗ ನನಗೆ ಆನಂದ, ಆಗ ನಿನಗೆ ಕ್ಷಮೆ. ಅನುಭವಿಸು ಪಾಪಿ. ಬೇಡ ತಂದೆ, ಏನೋ ಗೊತ್ತಿಲ್ಲದೆ ಹಾಡಿದ ಎರಡು ಮಾತಿಗೆ ನನ್ನ ಕೈಕಾಲುಗಳನ್ನು ಕತ್ತರಿಸುವಷ್ಟು ನಿರ್ದಯನಾಗಬೇಡ. ಇದೊಂದು ಬಾರಿ ನನ್ನನ್ನು ಮನ್ನಿಸು ನನ್ನಪ್ಪ, ಮನ್ನಿಸು. ವಿಕ್ರಮ, ಕೊಟ್ಟ ಶಾಪ ಬಿಟ್ಟ ಬಾಣ ಯಾವತ್ತೂ ಗುರಿ ತಪ್ಪಲ್ಲ. ಬಂದ ಪ್ರಾರಬ್ಧವನ್ನು ಅನುಭವಿಸೇ ತೀರಬೇಕು. ಅನುಭವಿಸು ಪಾಪಿ, ಅನುಭವಿಸು. ಜೈ ಕಲಿಮಾಯೆ. ಪರಮಾತ್ಮ, ದಯವಿಟ್ಟು ಇದೊಂದು ಬಾರಿ ಶಾಂತನಾಗು. ಶನಿದೇವ ಪರಮಾತ್ಮ, ದೇವಾ ಸರೇಶ್ವರ, ಶನಿದೇವ ದೇವಾ, ಶನಿದೇವ, ಶನಿದೇವರ ಪಾಲಿಕೆ, ನೀಲವರ್ಣನ ಪಾಲಿಕೆ, ತುಳಸಿ ಪೂಜಿಪನ ಪಾಲಿಕೆ. ಹರಿಯದೆ ಮಾಡಿದ ಅಪರಾಧವನು ಹರಿಯದೆ ಮಾಡಿದ ಅಪರಾಧವನು ಹರಿಯದೆ ಮಾಡಿದ ಅಪರಾಧವನು ಹರಿಯದೆ ಮಾಡಿದ ಅಪರಾಧವನು ಮನ್ನಿಸಿ ಕಾಯೋ ಸುರೆಯುವದರೇನು. ಮನ್ನಿಸಿ ಕಾಯೋ ಸುರೆಯುವದರೇನು. ಶರಣ ಪಾವನ ಶರದೇವಾ ದೇವಾ, ಶನಿದೇವ ದೇವಾ, ಶನಿದೇವ ದೇವಾ ದೇವಾ. ತುಂಬಿದ ಸಭೆಯಲ್ಲಿ ಪರಮಾತ್ಮ ಋಷಿವೇಷದಲ್ಲಿ ಬಂದವನು ಕಾಕವಾಹನನಾಗಿ ಮಾಯವಾದ. ಸಭೆಯಲ್ಲಿದ್ದವರೆಲ್ಲ ಭಯಭಕ್ತಿಯಿಂದ ಮಾತಾಡ್ಕೋತಾರೆ, ಏನೇ ಬಂತು ನಮ್ಮ ಮಹಾರಾಜನಿಗೆ. ಎಲ್ಲಾ ಗ್ರಹಗಳಿಗೂ ಪೂಜೆ ಮಾಡಿದಾಗ ಆ ಪರಮಾತ್ಮನಿಗೂ ಪೂಜೆ ಮಾಡಿಬಿಡಿದ್ರೆ ಒಂದು ಗಂಟೆನೇ ಮುಳುಗೋಯ್ತಿತ್ತು. ಏನೋ ಮಾಡೋಕ್ಕೋಗಿ ಏನೋ ಮಾಡ್ಕೊಂಬಿಟ್ಟಲ್ಲ, ಮುಂದೆ ಏನಾಗುತ್ತೋ ನಮ್ಮ ರಾಜ್ಯದ ಗತಿ ಅಂತ ಜನಗಳೆಲ್ಲ ಗುಸುಗುಸು ಅಂತ ಮಾತನಾಡ್ತಾ ತಮ್ಮ ಮನೆಗೆ ಬರ್ತಿದ್ರೆ ವಿಕ್ರಮ ಹೆಂಡತಿ ಅಂತಃಪುರದ ಕಡೆ ಬರ್ತಾನೆ. ಹೆಂಡತಿಯಾದ ಪ್ರಭಾವತಿ ಗಂಡನ ಮುಖ ನೋಡ್ಬಿಟ್ಟು ಹೇಳ್ತಾಳೆ. ಮುಖ ನೋಡ್ಬಿಟ್ಟೆ ಪತ್ತೆ ಮಾಡವಳೆ ಯಾರಪ್ಪ ಅಂದ್ರೆ ಹೆಂಡತಿ ಒಬ್ಳೆ, ಬೇಸ್ಕಟ್ಲೆ ಬೈರೂಪದಲ್ಲೇ, ಮುಖದಲ್ಲೇ ಗೊತ್ತಾಗೋಯ್ತದಂತರಿ. ಏನೇ ಇವತ್ತು ಇಷ್ಟೊಂದು ಖುಷಿಯಾಗಿದ್ದರಿ? ಏನು ಇಲ್ಲ ಕಣ, ಏನೋ ಆಗದ ಕಣ ಹೇಳೋ ಕೊಳ್ಳ ನನ್ ಮಗನೇ ಗೊತ್ತು ಕಣ ನನಗೆ. ಹಿಂಗೆ ಸರ್ಕಲ್ ದಿಕ್ಕ ಹೋದ್ಮೇಲೆ 80,000 ಹೊಡೆದಿ ಕಣ. ಎಷ್ಟ? 80,000. ಅದಕ್ಕ ಬೆಳಗ್ಗೆ ಎದ್ದು ನನ್ ಮುಖ ನೋಡ್ಕೋ ಹೋಗೇನದು ನಿಮ್ನ. ನಿನ್ ಮಕ್ಕ ನೋಡ್ಕಿದ್ದೆ ಅಂತೆ ಅವಾಗಲೇ. ನನಗೆ 8,000 ರೂಪಾಯಿ ಬೇಕು. ಏನಕ್ಕೆ? ಫಸ್ಟ್ ಡಿಸೈನ್ ಬಂದಿದ್ದ ಬುಲ್ಬುಲ್ ಕಾಲ್ಚೆ ಅಂತ ತಗೋಬೇಕು ನಾನು. ಬುಲ್ಬುಲ್ ಓದರ ಕೊಟ್ನಲ್ಲ, ಓದರ ಕೊಟ್ಟದು ಓದರ ನಾನು ನೋಡ್ಕೊಂಡ್ ತನಕ ಎದ್ಕ ಬರದ್ ನೀನು ಕೊಡ್ರಿ. ನಡಿಯಕ್ ಕೊಡ್ತೀನಿ ಅಷ್ಟು ಟೀಮ್ ಮಾಡ್ಕೋ. 7 ಜನಕ್ಕೂ ನೀವೇ ನನ್ ಗಂಡ ಆಗ್ಬೇಕು ಕಣ್ರಿ. ನಾನೇ ಕಮ್ಮಿ, ನಿನ್ ಗಂಡ ಇದೇ ಕಮ್ಮಿ ಹಿಂಗತ್ತೆ. ಅಳ್ತಾ ಇಲ್ಲ ಆನಂದ ಬಾಸ್ಪ. ಆನಂದ್ ಬಾಸ್ವಲ್ಲ 8,000 ಕೊಡ್ತಾನ ಕಣ. ನಡಿ ಅದಕ್ಕೆ ಎಂತ ಮಂಗಿ ನನ್ಗೆ ಗೊತ್ತಿಲ್ವಾ. ನಡಿ ಒಂದ್ ಗ್ಲಾಸ್ ಟೀ ಮಾಡ್ಕೋ. ಟೀ ಎಲ್ಲ ಕಣ್ರಿ ಗಸಗಸ ಪಾಯಸ ಮಾಡಿ ಒಳ್ಳಲ್ಲಿ ಕುಡಿಸ್ಕೊಡ್ತೀನಿ. ಒಳ್ಳಲೆ ಆಟವೇನು ನೋಟವೇ
ನನಗೆ ಹೇಳಿದ ಮಾತೇನು ನನ್ನದೇ ಖುಷಿ ಹೋಗತ್ತಾಗ 8,000 ಎಷ್ಟು ಬಿಟ್ಟ ಯಾರಪ್ಪನ ಮನೆ ದುಡ್ಡ ಗೆದ್ಕ ಬಂದಿದ್ದ. ಒಂದು ವಾರನೂ ಕಳೆದಿಲ್ಲ ಸೋತ್ಬಿಟ್ಟು ಬಂದು ಕೂತಾನ. ಈಗ ಇರೋದು ಐಕ ಮಕ್ಕಳನ್ನೆಲ್ಲ ಒದಿಕೋಯ್ತಾನ. ಅಯ್ಯೋ ತಿಥಿ ಮಾಡ ಇದ್ಯಾಕ ಹಿಂಗ ಐಕಳನ್ನೆಲ್ಲ ಒದಿಕೊಂಡು ಇದ್ದಾರೆ. ಕೆಲಸ ನೋಡಾಗ ಇದ್ಯಾಕ ಏನಾಯ್ತು ಮುಖ ಯಾಕೆ ಹಿಂಗಿದ್ದು ಹೊಡೆದೋಗಿರೋ ಸೀಸ ಹಂಗ ಹೋಯ್ತು 60 ಒಂದೇ ಎಲ್ಲ ಕಳ್ಕತ್ತು ಬಡ್ಡೆ ಅಂದು ಅವು 60,000 ಒಂದು ಗಳಿಗೆ ಇಟ್ಬಿಟ್ಟು ಬಂದ ಆಪಲ್ ಮಂದಿ ಚಾಪಲ್ ನೆಗದ್ ಬಿದ್ದು ನೆಲ್ಲಿಕಾಯಾಗ ಸಿಗದು ಸಿಗಕ್ಕ ಒಗದ್ ಬಿದ್ದು ಹಂಗಕ್ಕ ಕಣ್ಣಿಗೆ ಹೋಗೋನು ಕಣ್ಣು ಪೈರ್ ಬಂದು ಹೆಜ್ಜೆ ಗಜ್ಜಿಲ್ತೀನಿ ತಿಥಿ ಮಾಡ ಕೂತ್ರೆ ಹೆಂಗ್ಸ್ಕಾರ ಬಯದ್ ಕಲ್ತ್ಕೊಂಡ್ರಲ್ಲ ಇಲ್ಲ ಗೊತ್ತು ಕಬ್ಬಡ ಏನಮ್ಮೆ ಗೆದ್ಕ ಬಂದಾಗ ಇಂದ್ರಚಂದ್ರ ಅಂತ ಸೋತ್ ಬಂದ ದಿಕ್ಕಾಬಲ ಬೈದಿತ್ತ ನಾನು ಪೆಸ್ಟ್ ಜನ ಬೇಕು ಅಂತ ನಿನ್ ಮಕ್ಕ ನೋಡ್ಕೊಂಡ್ ಅರ್ಕ ಕಮ್ಮಿ ಸೋತ್ಬಿಟ್ಟು ಬಂದು ನಾನು ಏನೋ ನನ್ನ ಮಕ್ಕ ನೋಡ್ಕೋದು ಬೆಳಗ್ಗೆ ನೀವು ಹೋಗಾಗ ಅತ್ತ ತಿರ್ಕ ಮನೆಗೆ ದಿಕ್ಕ ಕೂತ್ಕೊ ನಡಿ ಆಡಿ ಆಡಿ ಮೈ ಕಣ ಉಣ್ಣಕ್ಕಿಕ್ಕೋ ಬಾ ಇಟ್ಟಂತ ಬಂದ ಚಟ್ನಳಿ ಗೊಣ ಅಂತ ಮಾಡ್ಮಡ್ಗಿ ನುಂಗ ನೀನು ಒಟ್ಟಿಗೆ ಎಂಡು ಮುಡಿಸ್ತೀನಿ. ನಡೆಮೆ ಬಾ ಒಳಕ ಗೊತ್ತಾಯ್ತದ ನಡಿ ಆಯ್ತು. ಅದಕ್ಕೆ ಸರ್ಕಾರದವ್ರು ಎಲ್ಲ ಭಾಗ್ಯನೂ ಅವ್ರಿಗೆ ಕೊಟ್ಟಿರೋದು. ಗಂಡಸ್ಗ ಏನಿದ್ರು ಅವ್ರ ಭಾಗ್ಯ, ಇನ್ನೆಲ್ಲ ಭಾಗ್ಯ ಉಳಿದದ್ದೆಲ್ಲ ಅವ್ರಿಗೆ ಇರ್ಲಿ ಚೆನ್ನಾಗಿರ್ಲಿ ಅಂತ. ಅದಕ್ಕೆ ನೋಡಿ ಮಹಾನುಭಾವನಾಗಿರ್ತಕ್ಕಂಥ ಮಾದೇಶ್ವರನ ಒಂದು ಗೀತೆ ಈ ಸಂದರ್ಭದಲ್ಲಿ ಆಡೋಣ. ಗಂಡನಿಗೆ ಧೈರ್ಯ ತುಂಬತ ದೇವ್ರ ಸ್ಮರಣೆ ಮಾಡಿಸ್ತಾ ಇದ್ದಾಳೆ. ಕೇಳ್ಕೊಂಡಿರುವಂತ ಗೀತೆ ಗಂಡನಿಗೆ ಧೈರ್ಯ ಹೇಳ್ತಕ್ಕಂಥ ಅವಳ ನಿಜವಾದ ಸತಿ ಅರಮನೆಯಲ್ಲಿ ಹೇಳ್ತಾಳೆ, ನೀವೇನು ದುಃಖ ಪಡಬೇಡಿ, ಆ ಪರಮಾತ್ಮ ನಿಮ್ಮನ್ನು ಹೇಗಾದ್ರೂ ಕಾಪಾಡ್ತಾನೆ. ಕಷ್ಟ ಸುಖ ಅನ್ನೋದು ಹಗಲು ರಾತ್ರಿ ಇದ್ದಾಗಲ್ವೇ, ಕಷ್ಟವನ್ನು ಕಳೆದ ಮೇಲೆ ಸುಖ ಬಂದೇ ಬರುತ್ತೆ ಅಲ್ವೇ, ಸುಖವನ್ನು ಸ್ವೀಕರಿಸುವ ನಾವು ಕಷ್ಟವನ್ನು ಸ್ವೀಕರಿಸಬೇಕಲ್ವೇ ಅಂತ ಕೇಳ್ಕೋತಾ ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದ ಮಾದೇಶ್ವರನ ಒಂದು ಗೀತೆಯನ್ನ ಕೇಳ್ತಾ, ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ, ನಿನ್ನ ಸೇವೆಯೊಂದೇ ಉಸಿರಾಗಿದೆ, ಮಾದೇವನಾಮವೇ ಬದುಕಾಗಿದೆ, ಮುಕುತಿ ನೀಡೋ ಮಾದೇವ. ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ, ನಿನ್ನ ಸೇವೆಯೊಂದೇ ಉಸಿರಾಗಿದೆ, ಮಾದೇವನಾಮವೇ ಬದುಕಾಗಿದೆ, ಮುಕುತಿ ನೀಡೋ ಮಾದೇವ. ಅನುಗಾಲ ಬೇಡುವೆ ನಿನ್ನ ಪಾದವ, ಬಾಳಲ್ಲಿ ನೋವು ಬಡುವಾಗಿದೆ, ಕಣ್ಣೀರ ಕೋಡಿ ಹರಿದು ಕಡಲಾಗಿದೆ, ಸಿರಿಜನವರೆಂದು ಕೇಳಿ ಮಹದೇಶ್ವರ, ಬಡತನದ ಬೇಗೆ ತಾಳೆ ಗಂಗಾಧರ, ಮನೆದೇವ ಮಾದೇಶ್ವರರೇ ಮೊರೆ ಕೇಳೆಯ, ಮನೆದೇವ ಮಾದೇಶ್ವರರೇ ಮೊರೆ ಕೇಳೆಯ, ಮೊರೆ ಕೇಳಿ ನೀ ಬಂದು ಕಾಪಾಡೆಯ. ಅನುಗಾಲ ಬೇಡುವೆ
ನಿನ್ನ ನೆನೆದಿದೆ ಹೊರಗು ನಿನ್ನ ಹೆಸರೇ ಉಸಿರಾಗಿದೆ ಕಣ್ಣೀರಲೇ ತೊಳೆವೆ ನಿನ್ನ ಪಾದವ ಕಣ್ಣೀರಲೇ ತೊಳೆವೆ ನಿನ್ನ ಪಾದವ ಶಿರನೆನ್ನ ಚರಣದಲ್ಲಿರುವೆ ಕಾಪಾಡೆಯ ಅನುಗಾಲ ಬೇಡುಗನಯ್ಯ ನಿನ್ನ ಪಾದವ ನಿನಗಾಗಿ ಸವೆಸುವೆನಯ್ಯ ಈ ಜೀವವ ನಿನ್ನ ಜ್ಞಾನವೇ ಒಡಲಾಳದಲ್ಲೂ ನಿನ್ನ ಗುಣಗಾನವೇ ಮರುಜನ್ಮವಿದ್ದರೆ ನನಗೆ ಒಂದಾಸೆಯು ಪ್ರತಿ ಜನ್ಮದಲ್ಲೂ ನಿನ್ನ ದಾಸನಾಗಿಸು ಮನೆ ದೇವ ಮಾದೇಶ್ವರನೇ ಕಾಪಾಡೆಯ ನಿನ್ನ ಮಗಿದೆ ಆಡೋ ಬಂದೆ ನನಗಾಸರೇ ಸ್ವಾಮಿ ಬಿಡಿಸಯ್ಯ ಮಾದೇಶ್ವರನೇ ಅವದಾಸರೇ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗಿ ಸವೆಸುವೆನಯ್ಯ ಈ ಜೀವವ ನಿನ್ನ ಸೇವೆಯಲ್ಲೇ ಉಸಿರಾಗಿದೆ ಮಾದೇವ ನಾಮವೇ ಬದುಕಾಗಿದೆ ಮುಕುತಿ ನೀಡೋ ಮಾದೇವ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗಿ ಸವೆಸುವೆನಯ್ಯ ಈ ಜೀವವ ಉಗೇ ಬಾಬಾ ಮಲ್ಲಯ್ಯ ಓಕೆ ಹೆಂಡತಿ ಆದವಳ ಗಂಡನಿಗೆ ಧೈರ್ಯ ತುಂಬಿ ಕಷ್ಟದಲ್ಲಿರೋ ಗಂಡನಿಗೆ ಹೆಂಡತಿ ಆದವಳು ಏನ್ ಮಾಡಬೇಕು ತಲೆ ಮೇಲೆ ಕಲ್ಲೆ ತಾಕ್ಬೇಕು. ಕೇಳ್ಕೊಬಿಡ ಮುಖಂಡ ಬಿಸಿಲು ಹೊತ್ಲಿ ಮುತ್ನಂತ ಮಾತು ಹೇಳ್ಬಿಟ್ಟ ತಂದಾಕ್ತರುವೆ ಕಷ್ಟದಲ್ಲಿರೋ ಗಂಡನಿಗೆ 4 ಧೈರ್ಯದ ಮಾತು ಹೇಳ್ತಾರಲ್ಲ ಅವ್ರ ಕಡೆ ನಿಜವಾದ ಸತಿ ನೋಡಿ ಬಲ್ಚೋರ್ ಕೂತಿರೋರೆಲ್ಲ ಪುಣ್ಯಾತ್ಕಿರ ಅಂತೇವ್ರೆ ಒಬ್ರು ಅಲಗಾಡದೆ ಕೂತವ್ರೆ ಬೇಡ ಅಂತವ್ರೆ ಆದ್ರೆ ಎಲ್ಲರೂ ಕೂತವ್ರೆ ಶಾಂತ ಚಿತ್ತರಾಗಿ ಅಂದ್ರೆ ಭಗವಂತ ಇದಾನೆ ಅಂತ ಅಲ್ಲಿಗೆ ಅರ್ಥ. ಅದಕ್ಕೆ ನೋಡಿ ಕಷ್ಟದಲ್ಲಿರುವನ ಗಂಡನಿಗೆ 4 ಧೈರ್ಯದ ಮಾತು ಹೇಳುವಳ ನಿಜವಾದ ಸತಿ ಅನ್ನೋ ಮಾತಿಗೆ ಡಾಕ್ಟರ್ ರಾಜ್ಕುಮಾರ್ ಒಂದು ಒಳ್ಳೆ ಗೀತೆ ಆಡವ್ರೆ. ಎಲ್ಲಿಯದು ಹೆಣ್ಣು ಎಲ್ಲಿಯದೋ ಗಂಡು, ಇವರಿಬ್ಬರ ಸಂಬಂಧವೇ ಜನ್ಮ ಜನ್ಮಾಂತರಗಳ ಅನುಬಂಧ. ಇಂಥ ಹೆಂಡತಿ ಸಿಕ್ಬಿಟ್ಲು ಅಂತ ಅವನು ಚಿಂತೆ ಪಡೋದಲ್ಲ, ಇಂಥ ಗಂಡ ಸಿಕ್ಬಿಟ್ಟ ಅಂತ ಅವಳು ದುಃಖ ಪಡೋದಲ್ಲ. ಬ್ರಹ್ಮ ಹಾಕಿರೋ ಗಂಟು ಇದು. ಆ ಗಂಟನಿ ಯಾರೂ ಬಿಚ್ಚಕ್ಕಾಗಲ್ವಂತೆ, ಬ್ರಹ್ಮನಿಂದ ಆಗಲ್ವಂತೆ, ನಾವು ನೀವು ಯಾವ ಲೆಕ್ಕ. ಅದಕ್ಕೆ ಗಂಡ ಹೆಂಡತಿಯರ ಜೀವನದಲ್ಲಿ ಕಷ್ಟ ದುಃಖ ನೋವುಗಳೇನೇ ಬಂದರೂ ಕೂಡ ರಥಕ್ಕಿರುವ 2 ಚಕ್ರಗಳಾಗೆ, ನಾಣ್ಯಕ್ಕಿರುವ 2 ಮುಖಗಳಾಗೆ, ಯಾವ ಪಕ್ಷಿಗಿರುವ 2 ರೆಕ್ಕೆಗಳಾಗಿರಬೇಕು ಗಂಡ ಹೆಂಡತಿಯರ ಜೀವನ. ಈ ಒಂದು ಗೀತೆಯಲ್ಲಿ ಚೆನ್ನಾಗಿ ಬರೆದವ್ರೆ ನೋಡಿ. 63 ಬರ್ದಂಗಿರ್ಬೇಕು. 60 ಬರ್ದಂಗೆ ಅಂದ್ರೆ 6 3 ಕಡೆ ತಿರ್ಕೊಂಡಿರುತ್ತೆ, 3 6 ಕಡೆ ತಿರ್ಕೊಂಡಿರುತ್ತೆ. ಗಂಡನ ಮನಸ್ಸು ಹೆಂಡತಿ, ಹೆಂಡತಿ ಮನಸ್ಸು ಗಂಡ ಅರ್ಥ ಮಾಡ್ಕೊ ಬದುಕೋದಕ್ಕೆ 63 ಬರ್ದಂಗಿದ್ರೆ ಅದ್ರ ಬದಲು 36 ಅದೇ 3 ಆತ ತಿರ್ಕೊಂಡಿರುತ್ತೆ, 6 ತಿರ್ಕೊಂಡಿರುತ್ತೆ. ಬೆಳಗಾಯ್ತವ್ರು ಕುಸ್ತಿ ಪಡಿ ಜಗಳ ಇತ್ತಾಗ 60 36 ಮಿಕ್ಸ್ ಅಂತ ಇಲ್ಲ. ಅದಕ್ಕೆ ನೋಡಿ ಸಪತಿಗಳು ಒಂದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ, ಭಕ್ತಿ ಅಮೃತೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಗಂಡ ಹೆಂಡತಿರ ಮನಸ್ಸು ಒಂದಾಗಿದ್ರೆ ಸಾಕು, ಯಾವ ದೇವ್ರನ್ನು ಪೂಜೆ ಮಾಡಬೇಕಾಗಿ ದೇವರೇ ಹುಡುಕ ಬತ್ತಾನಂತೆ. ಅದೇನು ಈ ಗೀತೆ ಅರ್ಥ.
ಉಡಿಸೋ ಸೇರೆ ಮದುವೆ ಆಗುವವರೆಗೆ ತಾಯಿ ಉಡಿಸೋ ಸೇರೆ ಒಳ್ಳೆ ಮನಸ್ಸು ಇದ್ದರದು ಕಷ್ಟವಲ್ಲದೆ ಬರವೋ ಹೃದಯ ಇದ್ದರದು ಚಂಚಲೆಯೇ ಪ್ರೀತಿ ಒಡೆದ ಮನದಲ್ಲಿ ಕಣ್ಣೀರು ಮಿಡಿದ ಹೃದಯ ಮದುವೆ ಆಗುವ ಗಂಡನಿಗೆ ಧೈರ್ಯ ಹೇಳ್ತಾಳೆ, ಏನೇ ಕಷ್ಟ ಬಂದರೂ ಇಬ್ರು ಅನುಭವಿಸೋಣ, ದುಃಖ ಪಡಬೇಡಿ ಅಂತ ಈ ರೀತಿ ಕಾಲ ಕಳೀತಿರ್ಬೇಕಾದ್ರೆ 3-4 ತಿಂಗಳು ಕಳೀತಲ್ಲ, ವಿಕ್ರಮನಿಗೆ ಯಾವ ಕಷ್ಟವೂ ಬರಲಿಲ್ಲ, ಮೊದಲಿಗಿಂತ ನೆಮ್ಮದಿಯಾಗಿದ್ದಾನೆ. ಪರಮಾತ್ಮನ ಇಚ್ಛೆ ಏನು ಗೊತ್ತೇ, ಎಲ್ಲರೂ ಕೂಡ ಈ ವಿಚಾರವನ್ನು ಮರ್ತು ಬಿಡ್ಲಿ ಅಂತಾನೆ ಪರಮಾತ್ಮ ತಾನು ಸುಮ್ಮನಾಗ್ಬಿಟ್ಟ. ಎಲ್ಲ ಮರ್ತೇ ಬಿಟ್ರು, ಬುಡಯ್ಯ ನಮ್ಮ ಮಹಾರಾಜನಿಗೆ ಇಷ್ಟೊತ್ತಿಗೆ ಎಂತ ಕಷ್ಟ ಬರಬೇಕು, ಮೊದಲಿಗಿಂತಲೂ ನಮ್ಮ ರಾಜ ನೆಮ್ಮದಿಯಾಗಿದ್ದಾನೆ ಅಂದ್ರೆ ಇವ್ರಿಗೆ ಯಾರಿಗೂ ಏನು ತೊಂದರೆ ಇಲ್ಲ, ಗಂಡ ಹೆಂಡ್ತಿರಿಗೆ ಒಳ್ಳೇದು ಮಾಡ್ಬಿಟ್ಟ ಅಂತ ಜನಗಳೆಲ್ಲ ಮಾತಾಡ್ಕೋತಿರ್ಬೇಕಾದ್ರೆ ಒಂದೊಂದು ದಿನ 3-4 ತಿಂಗಳು ತುಂಬುತ್ತಾ ಇರಬೇಕಾದ್ರೆ ಕಾರವಾನನ ವೇಷದಲ್ಲಿ ಬರ್ತಾ ಇದ್ದಾನೆ. ಕಾರವಾನ ಅಂದ್ರೆ ಮುಸಲ್ಮಾನರ ವೇಷದಲ್ಲಿ, ಉದ್ದವಾದ ಗಡ್ಡ, ತಲೆ ಮೇಲೊಂದು ಟೊಪ್ಪಿ, ಕೈಯಲ್ಲಿ ಒಂದು ಮಂತ್ರ ದಂಡ ಹಿಡ್ಕೊಂಡ್ ಬರ್ತಾವನೆ. ಎಲ್ಲರೂ ಬಂದು ಮಹಾರಾಜನಿಗೆ ಹೇಳ್ತಾರೆ, ಎಲ್ಲಾರು ಬಂದು ವಿಕ್ರಮನಿಗೆ ಹೇಳಿದಾಗ ವಿಕ್ರಮ ಹೇಳ್ತಾನೆ, ಅಷ್ಟೊಂದು ಚೆನ್ನಾಗಿದೆ ಕುದುರೆ, ಬನ್ನಿ ನೋಡೋಣ ಅಂತ ಬಂದು ನೋಡಿದ್ರೆ, ಮಾಲಿಕು ಸಲಾಂ ದೇ, ಸಲಾಂ ಮಾಲಿಕು ಮಹಾರಾಜ್, ನಮಸ್ಕಾರ. ಕುದುರೆ ಮಾರೋನು ಅಂದ್ರೆ, ಮಹಾರಾಜ್ ನಮ್ದಕ್ಕೆ ಕುದುರೆಗೆ ನೋಡಿ, ಒಂದು ಏಟಿಗೆ ಹೊಡೆದ್ಬಿಟ್ರೆ ತಾಳಕ್ಕೆ ತಕ್ಕಾಗಿ ಹೊಡ್ಬಿಡ್ತದೆ, 2 ಏಟಿಗೆ ಹೊಡೆದು ಬಿಟ್ರೆ ಭೂಮಿಗೆನೆ ಬಿಟ್ಬಿಟ್ಟು ಆಕಾಶಕ್ಕೇನೆ ಹಾರ್ಬಿಡ್ತದೆ. ಕುದುರೆ ಎಲ್ಲಾರ ಆಕಾಶಕ್ಕೆ ಹಾರುತ್ತೇನೆ. ಮಹಾರಾಜ್ ನಮ್ದಕ್ಕೆ ಕುದುರೆಗೆ ಹಂಗೆ, ನೀವು ಕುದುರೆಗೆ ಕೂತ್ಕೊಳ್ಳಿ, ಓಡಿಸಿ, ಆಮೇಲೆ ಗೊತ್ತಾಯ್ತದೆ. ಮೊದಲು ಕುದುರೆಗೆ ಓಡಿಸಿ, ಆಮೇಲೆ ಈ ಪಾರ ಮಾಡಿ, ಆಮೇಲೆ ಎಣ ಕೊಡಿ. ವ್ಯಾಪಾರ ಕಣೆಯ, ಈ ಪಾರ ಅಲ್ಲ, ಹಣ ಎಣ ಅಲ್ಲ. ನಮ್ದಕ್ಕೆ ಕುದುರೆಗೆ ಹಾಗೆ. ಈಗಿರ್ಬೇಕಾದ್ರೆ ಆ ನಿಂತ ಜಾಗದಲ್ಲಿ 2 ತಪ್ಪು ಮಾಡಿಸ್ತಾವನೆ. ಆ ಮುಸಲ್ಮಾನರ ವೇಷದಲ್ಲಿ ಪರಮಾತ್ಮ ಬಂದವನು. ವೀರ ಕ್ಷತ್ರಿಯನಾದವನು ಕುದುರೆ ಲಗಾಮ್ ಹಿಡಿದು ಹಾರಿಸಬೇಕೆ ಹೊರತು ಅದ್ರ ಬೆನ್ನು ಹೊಡಿಬಾರ್ದು. ವೀರ ಕ್ಷತ್ರಿಯನಾಗಿರ್ತಕ್ಕಂಥ ಅವನು ಗಂಡು ಕುದುರೆ ಹತ್ತಬೇಕೆ ಹೊರತು ಹೆಣ್ಣು ಕುದುರೆ ಹತ್ತಬಾರ್ದು. ಅಲ್ಲಿ ವಿಕ್ರಮ ಹಿಡ್ಕೊಂಬಂದ ಹೆಣ್ಣು ಕುದುರೆ ನೋಡ್ಲಿಲ್ಲ, ಹತ್ತು ಕೂತ್ಬಿಟ್ಟ. ಇಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀಮದ್ ವಾಟಾಳು ಸೂರ್ಯ ಸಿಂಹಾಸನ ಮಠಾಧೀಶ್ವರರಾದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈಗ ತಾನೇ ದಯಮಾಡಿಸ್ತಾ ಇದ್ದಾರೆ.
ಅವರ ಆಶೀರ್ವಾದ ಸದಾ ನಮಗೆ ತುಂಬಿರಲಿ ಅಂತ ಇವತ್ತಿನ ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಯಾವ ಗುರುವಿನ ಈ ಒಂದು ಪಾದ ಸ್ಪರ್ಶದಿಂದ ನಮ್ಮ ಜೀವನವೇ ಪಾವನವಾಯಿತು ಅನ್ನೋ ಮಾತನಂತೆ ಇಲ್ಲಿ ವಿಕ್ರಮನಾದ ಆ ಕುದುರೆನ ಮೇಲೆ ಹತ್ತು ಕೂತು ಬಿಟ್ಟ. ಅದು ಈ ಹೆಣ್ಣು ಕುದುರೆ ವಿಕ್ರಮ ನೋಡ್ಲಿಲ್ಲ, ಹತ್ತು ಕೂತು ಬಿಟ್ಟ. ಒಂದು ಮಾಡದ ತಪ್ಪು, ಕುದುರೆ ಲಗಾಮ್ ಹಿಡಿದು ಬೆನ್ನಿಗೆ ಪಟ್ಟ ಅಂತ ಹೊಡೆದ. ಇವನು ಎರಡನೆಯ ತಪ್ಪು. ಬೀದಿ ಒಳಗೆಲ್ಲ ಬರ್ತಾ ಇದೆ ಕುದುರೆ. ಆ ಬೀದಿ ಒಳಗೆಲ್ಲ ಬರ್ತಿರ್ಬೇಕಾದ್ರೆ ಎಲ್ಲಾ ಬೀದಿನ ಸುತ್ತಕೊಂಡು ಕೊನೆ ಬೀದಿ ಬಂದಲ್ಲ. ಎರಡನೇ ಏಟು ಹೊಡೆದ್ರೆ ಆಕಾಶ ಕಾರುತ್ತೆ ಅಂತ ಹೇಳಿದ್ನಲ್ಲ, ಇದು ನಿಜವೇ. ಇನ್ನೊಬ್ಬರು ತಾಯಂದ್ರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಶನೇಶ್ವರ ಒಳ್ಳೇದು ಮಾಡಲಿ. ಆ ಎರಡನೇ ಏಟು ಹೊಡೆದಾಗ ಭೂಮಿಯನ್ನು ಬಿಟ್ಟು ಒಂದೇ ಸಾರಿ ಆಕಾಶ ಮಂಡಲದಲ್ಲಿ ಹಾರಾಟ ಮಾಡ್ತಾ ಇದೆ. ನಮ್ಮ ಪರಮ ಪೂಜ್ಯ ಶ್ರೀಮದ್ ವಾಟಾಳು ಸೂರ್ಯ ಸಿಂಹಾಸನಾಧೀಶ್ವರರಾದ ಪರಮ ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆಗಮಿಸುತ್ತಿರುವ ಸಂದರ್ಭದಲ್ಲಿ ಮಾತೃಶ್ರೀ ಗೃಹ ಪ್ರವೇಶದ ಈ ಪುಣ್ಯ ಕಾರ್ಯಕ್ರಮ ಪಾವನವಾಗಲಿ ಅಂತ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರು ಒಂದು ಗೀತೆಯನ್ನು ಈ ಸಂದರ್ಭದಲ್ಲಿ ಹಾಡ್ತಾ, ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸತ್ತಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಆದ. ಶಿವಕುಮಾರ ಸ್ವಾಮಿಗಳವರ ಭಾರಕ್ಕೆ, ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಭಾರಕ್ಕೆ, ರಾಜಶೇಖರ ಸ್ವಾಮಿಗಳವರ ಭಾರಕ್ಕೆ, ಬಸವೇಶ್ವರನ ಭಾರಕ್ಕೆ, ಗುರುಮಲ್ಲೇಶ್ವರನ ಭಾರಕ್ಕೆ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಕೇಳುತ್ತಿದೆ ಬುದ್ಧಿಯ ಹೆಸರು. ಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಕೇಳುತ್ತಿದೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಹಚ್ಚಿದ ವಲಯೂ ಇಂದು ನೋಡು ನೋಡು ನೋಡಿಲ್ಲಿ ಬಂದು. ಆರಿಲ್ಲ ಹಚ್ಚಿದ ವಲಯೂ ಇಂದು ಊರೂರು ಸುತ್ತಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯ ಇರುವುದು ಎಲ್ಲರೂ ಒಂದೇ ಎನ್ನುವುದಾಗಿತ್ತು. ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ
ಅದರಂತೆ ನಡೆದರು ನಡೆದಾಡೋ ದೈವ. ಧ್ಯಾನದಲ್ಲಿ ದಾನವೂ ಇದೆ ಎಂದರು, ತ್ಯಾಗದಲ್ಲಿ ಸುಖವನ್ನು ಕಾಣಂದರು. ಧ್ಯಾನದಲ್ಲಿ ದಾನವೂ ಇದೆ ಎಂದರು, ತ್ಯಾಗದಲ್ಲಿ ಸುಖವನ್ನು ಕಾಣಂದರು. ಸೇವೆಯಲ್ಲಿ ದೇವರನ್ನು ನೋಡಿದರು, ಬೀದಿಯಲ್ಲಿ ಜಗವನ್ನು ಗೆಲ್ಲಂದರು. ಜ್ಞಾನ ಶ್ರೀಗಳು ಕೆತ್ತಿದ ಇರುಳಾದ ಬಾಳನ್ನು ಬೆಳಕು ಜ್ಯೋತಿ, ಪದಗಳಿಗೆ ನಿಲುಕದ ಸಾಧಕ ನೀನು. ನಿನಗಾಗಿ ಆಡಿದ್ದು ಶೂನ್ಯ ನಾನು, ನಿನಗಾಗಿ ಬರೆದದ್ದು ಶೂನ್ಯ ನಾನು, ನಿನಗಾಗಿ ಹಾಡಿದ್ದು ಶೂನ್ಯ ನಾನು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿಕಲ್ಲು ಹೇಳುತ್ತಿದೆ ಮುಕ್ತಿಯ ಹೆಸರು. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿಕಲ್ಲು ಹೇಳುತ್ತಿದೆ ಮುಕ್ತಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಅದರಂತೆ ನಡೆದರು ನಡೆದಾಡೋ ದೈವ. ಅದರಂತೆ ನಡೆದರು ನಡೆದಾಡೋ ದೈವ. ಶಿವಕುಮಾರ ಪ್ರಭುವೇ. ವಿಕ್ರಮರಾಜನ ಕಥೆಯಲ್ಲಿ ವಿಕ್ರಮರಾಜ ಎರಡನೆಯ ಏಟನ್ನು ಹೊಡೆದ ಕೂಡಲೇ ಗಗನ ಮಂಡಲದಲ್ಲಿ ಕುದುರೆ ಹಾರ್ಕೊಂಡು ಎತ್ಕೊಂಡು ಹೊರಟೋಯ್ತು. ಒಂದು ಮಧ್ಯಾಹ್ನ ಆಕಾಶ ಮಂಡಲವನ್ನೆಲ್ಲ ಹಾರಾಟ ಮಾಡಿದೆ. ಮುಸ್ಸಂಜೆ ಹೊತ್ತಿನಲ್ಲಿ ಭಯಾನಕವಾದ ಗೊಂಡಾರಣ್ಯದ ಮಧ್ಯದಲ್ಲಿ ಕೆಳಗಿಳಿದಿದೆ. ಕುದುರೆ ಬೆಂತಡ್ತ ಶಬಾಷ್. ಯಾವ ಕಥೆಯಲ್ಲೂ ಕೇಳಿಲ್ಲ, ಪುರಾಣದಲ್ಲೂ ಕೇಳಿಲ್ಲ ಇಂತಹ ಕುದುರೆ ವಿಚಾರವನ್ನ. ಒಂದು ಮಧ್ಯಾಹ್ನ ಪಕ್ಷಿಯಂತೆ ರೆಕ್ಕೆ ಎಳೆದಿದ್ರು ಆಕಾಶದಲ್ಲಿ ಹಾರಾಟ ಮಾಡ್ತಲ್ಲ, ಇದೆಂಥ ಪಕ್ಷಿ ಕುದುರೆ ಇದು, ಇದೆಂಥ ವಿಚಿತ್ರ, ಇದೆಂಥ ವಿಸ್ಮಯ ಅಂತ ಆ ಕುದುರೆಗೂ ದಣವಾಗಿದೆ, ನನಗೂ ದಣವಾಗಿದೆ ಅಂತ ಕುದುರೆನ ಮರಕ್ಕೆ ಕಟ್ಟಾಕದ ಲಗಾಮನಿಂದ. ಇನ್ನು ಒಡವೆ ವಸ್ತ್ರಗಳು ಕಿರೀಟವನ್ನೆಲ್ಲ ಬಿಚ್ಚಿ ಒಂದು ವಸ್ತ್ರದಲ್ಲಿ ಕಟ್ಟಿ ಅದನ್ನು ಪಕ್ಕದಲ್ಲಿಟ್ಟ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡ ನಂತರ ಎಡೇಟು ಹೊಡೆದು ಬಿಟ್ರೆ ಉಜ್ಜಯಿನಿ ಪಟ್ಟಣಕ್ಕೆ ತಗೊಂಡು ಬಿಟ್ಟುಬಿಡುತ್ತೆ ಅಂತ ಮರದ ಬೇರಿಗೆ ತಲೆ ಕೊಟ್ಟವರೆಗೆ ಮಲಗಿದ್ದಾನೆ. ಏನು ವಿಚಿತ್ರ ಅಂದ್ರೆ ಒಂದು ಗಳಿಗೆ ಅಂತ ಮಲಗಿದ ವಿಕ್ರಮನಿಗೆ ಅರ್ಧರಾತ್ರಿ ಆದರೂ ಎಚ್ಚರವಿಲ್ಲ. ಅರ್ಧರಾತ್ರಿಯಲ್ಲಿ ಪಟ್ಟಣ ಕಣ್ಣು ಬಿಡ್ತಾನೆ. ಶಿವ, ಒಂದು ಗಳಿಗೆ ಅಂತ ಮಲಗಿದ ನನಗೆ ಅಂತ ನಿದ್ರೆ ಬಂತು, ಬಿಡು, ನಾನೇನು ಭೂಮಿ ಮೇಲೆ ಓಡೋ ಕುದುರೆ ಮೇಲೆ ಬಂದಿದ್ದೇನೆ, ಆಕಾಶದಲ್ಲಿ ಹಾರಾಡೋ ಕುದುರೆ ತಾನೆ, ಎರಡೇಟು ಹೊಡೆದು ಬಿಟ್ರೆ ಉಜ್ಜಯಿನಿ ಪಟ್ಟಣ ತಗೊಂಡೋ ಬಿಟ್ಟುಬಿಡುತ್ತೆ ನನ್ನನ್ನ ಅಂತ ಯಾವ ಕುದುರೆ ಬಿಚ್ಚಿಕೊಳ್ಳೋದಕ್ಕೆ ಬರ್ತಾನೆ. ಕಟ್ಟಿದ ಕುದುರೆ ಮಾಯ, ಕಟ್ಟಿದ ಕುದುರೆ ಮಾಯ. ಮೆತ್ತ ಮೆತ್ತನೆ ತಾನು ಒಡವೆ ಗಂಟನ್ನ ಕಟ್ಟಿಟ್ಟಿದ್ದೆಲ್ಲ ಗಂಟೆ ತಗೊಳಕ್ ಬರ್ತಾನೆ. ಇಟ್ಟ ಗಂಟು ಮಾಯ, ಕಟ್ಟಿದ ಕುದುರೆ ಮಾಯ, ಇಟ್ಟ ಗಂಟು ಮಾಯ. ಶಿವ, ಇದೆಂಥ ವಿಚಿತ್ರ, ಇದೆಂಥ ವಿಸ್ಮಯ, ಏನಾಯ್ತು? ಜನಗಳೇ ತಿರುಗಾಡದ ಈ ದಟ್ಟಡಿಮೆ ಒಳಗೆ ಏನಾಗಿರಬಹುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸನೇಶ್ವರ, ಇದು ನಿನ್ನ ಲೀಲೆ. ಭೂಮಿ ನೋಡುವ ಕುದುರೆ ಒಂದು ಮಧ್ಯಾಹ್ನ ಆಕಾಶ ಮಂಡಲದಲ್ಲಿ ಯಾಕೆ ಹಾರಾಟ ಮಾಡ್ತಾ ಇದೆ ಅಂತ ಈ ಮೂರ್ಖನಿಗೆ ಈಗ ಅರ್ಥವಾಯಿತು. ವಿಕ್ರಮ, ಈಗ ನೀ ಕಂಡೆ. ಕುದುರೆ ಹುಡುಕಿದ್ರೆ ಮಾತ್ರ ಉಜ್ಜಯಿನಿ ಪಟ್ಟಕ್ಕೆ ಹೋಗಕ್ಕೆ ಸಾಧ್ಯ. ಎಲ್ಲಿ ಹುಡುಕಲಿ, ಹೆತ್ತ ಕಡೆ ಹುಡುಕಲಿ ಅಂತ ಮೆತ್ತನೆ ಕಾಡಿನೊಳಗೆ ಹುಡುಕಾಡ್ಕೊಂಡ್ ಬರ್ತಿದ್ರೆ ಸ್ವಲ್ಪ ದೂರ ಬರ್ತಿರ್ಬೇಕಾದ್ರೆ ಹೆಡಗಾಲು ಹೆಡಗಿ ಢಾಂಬನೆ ಒಂದು ಹಳ್ಳಕ್ಕೆ ಬಿದ್ದೋದ. ಬಿದ್ದವನಿಗೆ ತಲೆ ಕೈ ಕಾಲುಗಳು ಹೊಡೆದು ರಕ್ತ ಸುರಿಯಲು ಆರಂಭಿಸಿತು. ಸುರಿ ರಕ್ತವೇ ಸುರಿ. ನೆರೆದ ಸಭೆಯೊಳಗೆ ಕೈ ಚಪ್ಪಾಳೆ ತಟ್ಟಿ ತೊಡೆ ಕುಟ್ಟಿ ಜರಿದು ಮಾತನಾಡಿದ ಪಾಪಿ ರಕ್ತವೇ ಸುರಿ. ಎಲ್ಲಿ ಹುಡುಕಲಿ ಕುದುರೆನ? ಕುದುರೆ ಹುಡುಕಿದ್ರೆ ಮಾತ್ರ ನಾನು ಉಜ್ಜಯಿನಿ ಪಟ್ಟಣಕ್ಕೆ ಹೋಗಕ್ಕೆ ಸಾಧ್ಯ ಅಂತ ಗೋಳಾಡ್ತಾ ಕುದುರೆನ ಹುಡುಕೊಂಡು ಬರ್ತಾ ಇದ್ದಾನೆ.
ಕಥೆ ಮುಗಿಯಿದೆ ಆರಂಭದ ಮುನ್ನ ಲತೆ ಮಾಡಿ ಹೋಯಿತೆ ಹೂವಾಗುವ ಮುನ್ನ. ಸನೇಶ್ವರ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ. ಬಡದಿ ಮಕ್ಕಳು ಬಂದು ಬಳಗ ಎಲ್ಲರನ ತೊರೆದು ನಡೆದಿಗೆ ಇಂದು ಅಂದನರಿ ಶೋಕದೆ ಏನು ನಿನ್ನ ಗುರಿ ಎಲ್ಲಿಗೆ ಪಯಣ ಸಂಸಾರಿ ಏಕಾಂಗಿ ಸಂಸಾರಿ. ಸಾಯುವ ಮುನ್ನ ಜನಿಸಿದ ಮಣ್ಣ ದರುಶನಿ ಪಡೆದು ತಾಯಿಯ ಮಡಿಲ ಚೂಡಲೆ ಬೆರೆದು ಚೂಡಲೆ ಮುಗಿಸು ನಿನ್ನ ಕಥೆ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಸಾರಿ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಸಾರಿ. ಅರಮನೆಯಲ್ಲಿ ಪರಮಾತ್ಮ ನಿಮ್ಮ ಮಹಾರಾಜ ಕುದುರೆ ತಗೊಂಡೋದನ್ನು ಇನ್ನೂ ಬರಲಿಲ್ವಲ್ಲ ಅಂತ 13 ಲಕ್ಷವನ್ನ ವಸೂಲು ಮಾಡ್ಕೊಂಡು ಹೋಯ್ತು. ಅವನು ಜಗಳ ಆಡ್ಕೊಂಡು ಎಂತ ಮೋಸ್ತು ಪಟ್ಟಣಕ್ಕೆ ಬಂದ್ಬಿಟ್ಟೆ ಅಂತ ಎಲ್ಲರ ಜೊತೆ ಜಗಳ ಆಡ್ಕೊಂಡು 13 ಲಕ್ಷ ವರಹಗಳನ್ನು ಇಸ್ಕೊಂಡು ಹೋಗ್ತಾನೆ. ಇಲ್ಲಿ ಕಾಡು ಮೇಡುಗಳಲ್ಲದು ಬರುತ್ತಿರಬೇಕಾದ್ರೆ ವಿಕ್ರಮ 21 ದಿವಸಗಳ ಕಾಲ ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಈಚು ಬೇರು ನಾರು ತಿಂದು ಹಳ್ಳ ಕೊಳ್ಳಗಳ ನೀರು ಕುಡಿದು ಪಡಬಾರದ ಕಷ್ಟಗಳನ್ನು ಪಟ್ಟು ಅನುಭವಿಸಿ ಬರ್ತಾ ಇದ್ದಾನೆ. ಅಲ್ಲೊಬ್ಬ ಸೋಲಿಗರವನು ಸಿಗ್ತಾನೆ. ತಾಮಲಿಂದಪುರ ಪಟ್ಟಣಕ್ಕೆ ಹೋಗುವ ದಾರಿ ಅಂತ ಕೇಳಿಕೊಂಡು ತಾಮಲಿಂದಪುರ ಪಟ್ಟಣ ಅಲ್ಲಿಗೆ ಹೊರಟೋದ್ರೆ
ನನ್ನ ಉಜ್ಜಯಿನಿ ಪಟ್ಟಣಕ್ಕೆ ಯಾರಾದರೂ ದಾರಿ ತೋರಿಸ್ತಾ ಇರ್ತಾರ, ಅಲ್ಲಿಗೆ ಹೊರಟು ಬಿಡೋದು ಸರಿ ಅಂತ ತಾಮಲಿಂದಪುರ ಪಟ್ಟಣದ ಕಡೆ ಬರ್ತಾ ಇರಬೇಕಾದ್ರೆ ದೊಡ್ಡದಾದ ಎತ್ತೆತ್ತರವಾದ ಕಲಶ ಕನ್ನಡಿಗಳಿಂದ ಕೂಡಿದ ಪಟ್ಟಣ. ಆದರೆ ಕೈಕಾಲುಗಳೆಲ್ಲ ಗಾಯವಾಗಿ ನೋವಿನಿಂದ ಬಳಲುತ್ತಿರುವ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಯಾರನ್ನಾದ್ರೂ ಕೇಳಿ ಉಜ್ಜಯಿನಿ ನನ್ನ ಪ್ರಯಾಣ ಬೆಳೆಸಬೇಕು ಅಂತ ಊರೊಳಗಡೆ ನುಗ್ಗದ್ನಲ್ಲ, ಬೆಳಗಾಗುತ್ತಿರ್ಬೇಕಾದ್ರೆ ಊರೊಳಗಡೆ ನುಗ್ಗದ್ನಲ್ಲ, ಅಂಗಡಿ ಬೀದಿ ಕಡೆ ನುಗ್ಗ್ಬಿಟ್ಟವನ ಗ್ರಾಚಾರಕ್ಕೆ. ಜನರೆಲ್ಲ ಗಿಜಿ ಅಂತ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ತಳ್ಳಾಡ್ತಾವ್ರೆ. ಶಿವ ಶಿವ, ಪಾಪಿಗೆ ಸಮುದ್ರಕ್ಕೆ ಹೋದ್ರು ನೀರು ಮೊಣಕಾಲುದ್ದ ಅನ್ನುವಾಗಿ ಈ ಊರೊಳಗಡೆ ಬಂದ್ರು ಕಾಲಿಡೋಕ್ ಜಾಗ ಇಲ್ವಲ್ಲ ಅಂತ ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅಂಗಡಿ ಬೀದಿಯ ತುದಿಗೆ ಬಂದಲ್ಲ ನಂದಯ್ಯ ಶೆಟ್ಟಿ ಎಂಬ ಚಿನ್ನ ಬೆಳ್ಳಿ ಮುತ್ತುರತ್ನ ವ್ಯಾಪಾರ ಮಾಡುವ ವರ್ತಕ. ಲಾ ಪುಟ್ರಂಗೋ, ಶೆಟ್ರೆ ಅಂಗಡಿ ಬಾಗಿಲು ತೆಗೆದೇನೋ? ತಗದೆ ಶೆಟ್ರೆ. ಕಸ ಗೂಡ್ಸಿ ಗುಂಡಾಂತರ ಮಾಡ್ಬಿಟ್ಟಲ್ಲ. ಎಲ್ಲರ ಅಂಗಡಿಯಲ್ಲೂ ಚೆನ್ನಾಗಿ ವ್ಯಾಪಾರ ಆಯ್ತದ, ನಂಗೆ ನೊಣ ಹೊಡೆದ್ ಮಡಗದೆ ಒಂದ್ ಕೆಲಸ ಆಗೋಯ್ತಲ್ಲ. ಈ ಸಾಮಾನ್ತಾನೆ ಯಾರು ತಗತಾರ ಶೆಟ್ರೆ? ಎಲ್ಲ ಮುಗ್ಲೆ ತಗೊಂಡೋ ಶೆಟ್ರೆ. ನಾನು ಧೂಳೋಡೋ ಸಾಕಾಗದ. ಬಾಗಿಲು ಕೂತ್ಕೊಂಡು ಈ ಮಾತಂದ್ರೆ ಬರೋರು ಬರ್ತಾರೇನೋ? ಬಾರೋ ಈ ಕಡೆಗೆ. ತಗಿರಿ ಶೆಟ್ರೆ. ಇವರು ಶೆಟ್ರು ನಾನು ಬಾಗಿಲು ತೆಗಿತೀನಿ ಅಂತ ಶೆಟ್ರು ಬಾಗಿಲು ತೆಗೆದು ಒಳಗಡೆ ಹೋದ್ರಲ್ಲ, ಆ ಬಾಗಿಲು ಸಂಧಿ ಒಳಗಡೆ ಒಂದು ಆಳು ಮಲ್ಕೊಳ್ಳೋಷ್ಟು ಜಾಗ ಇತ್ತು ನೋಡಿ. ವಿಕ್ರಮ ಮೆತ್ತಗೋಗಿ ಆ ಬಾಗಿಲು ಸಂಧಿ ಒಳಗೆ ತುಸುರ್ಕೊಂಡು ಮಲಗವನೆ. ಪರಮ ಪೂಜ್ಯರಾದ ನಮ್ಮ ಶ್ರೀಮದ್ ವಾಟಾಳು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಪದ್ಮ